ಅಂತ ಹೇಳಿ ಕಳಿಸ್ದೆ. ನನ್ನ ನಿನ್ನ ಸಂಬಂಧ ಮುರಿದೋಯ್ತಲ್ಲ. ನಮ್ಮಿಬ್ಬರ ಮಧ್ಯೆ ಇರೋ ಸಂಬಂಧ ಅಷ್ಟು ಸುಲಭವಾಗಿ ಮುಗಿಯೋದಲ್ಲ. ಅಂದ್ರೆ ಮೊನ್ನೆ ನಡೆದ ಜಗಳ ಮರೆತು ನನ್ ತಾಳಿ ಕಟ್ಟಿ. ತಾಳಿ ಕಟ್ಟಬೇಕಾ? ಯಾಕೆ? ನಾನೀಗ ಗರ್ಭವತಿ. ಸುಳ್ಳು, ನಾನು ನಂಬಲ್ಲ. ಹೇಗಾದ್ರೂ ಮಾಡಿ ನನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಟ ಆಡ್ತಾ ಇದೀಯಾ? ಇಲ್ಲ ಸುರೇಶ್, ಸತ್ಯವಾಗಿ ಹೇಳ್ತೀನಿ. ಲೇಡಿ ಡಾಕ್ಟರ್ ನಾನು ಪರೀಕ್ಷೆ ಮಾಡಿ ಹೇಳಿದ್ರು. ಸುರೇಶ್, ನನ್ನ ಈ ಸ್ಥಿತಿಗೆ ನೀನೇ ಕಾರಣ. ನೋಡು, ನಾನೇ ಕಾರಣ ಅಂತ ನಿನಗೂ ನನಗೂ ಮಾತ್ರ ಗೊತ್ತು. ಆದಷ್ಟು ಬೇಗ ಅಬಾರ್ಷನ್ ಮಾಡಿಸ್ಕೊ. ಅದು ಮಾತ್ರ ಸಾಧ್ಯವಿಲ್ಲ. ಮರ್ಯಾದೆಗೆ ನೀವೇ ನನ್ ತಾಳಿ ಕಟ್ಬೇಕು. ಹೆದರ್ಸ್ತಾ ಇದೀಯಾ? ನಾಳೆ ನಿನ್ಗೊಂದು ಮಗು ಹುಟ್ಟುತ್ತೆ, ತಂದೆ ಯಾರು ಅಂತ ಕೇಳುತ್ತೆ, ನೀನ್ ನಾನೇ ತಂದೆ ಅಂತ ಹೇಳ್ತೀಯ. ನಾನು ಇಲ್ವೇ ಇಲ್ಲ, ನನ್ಗೂ ಇವಳಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತೀನಿ. ಅವಾಗ ಏನ್ ಮಾಡ್ತೀಯಾ? ರೋಗ್. ನನಗೆ ಯಾಕೆ ಬೈತೀಯ ಭಾರತಿ? ಹೆಣ್ಣು ಅನ್ಸ್ಕೊಂಡಿರೋ ಪ್ರಕೃತಿ ಹೆಂಗಸರಿಗೆ ಅನ್ಯಾಯ ಮಾಡ್ತಿರೋದು. ಅದನ್ನ ಬೈ ಹೋಗು. ದೇವರು ಗಂಡಸರ ಪಕ್ಷಪಾತಿ. ತಪ್ಪು ಮಾಡಿದ್ರು ತಪ್ಪಿಸ್ಕೊಳ್ಳೋ ಅವಕಾಶ ಗಂಡಸರಿಗೆ ಇರೋದು. ನಾಚಿಕೆ ಇದ್ರೆ ಸರಿ. ಮಗನ ಹತ್ರ ಚೀಮಾರಿ ಮಾಡಿಸ್ಕೊಂಡಿದ್ದಾಯ್ತು. ಈಗ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪನ ಹತ್ರ ಉಗಿಸ್ಕೋಬೇಕು. ಇದು ಒಂದು ಜನ್ಮನ? ಕದಲ್ದೆ ಸರಿಯಾಗಿ ಕೂತ್ಕೊಳ್ಳೆ ಕತ್ತೆ. ನಮ್ದು ಒಂದ್ ಸಂಸಾರ, ನಂದು ಒಂದು ಜನ್ಮ. ಯಾಕೆ ಸುಮ್ನೆ ಸಂಕಟ ಪಡ್ತೀಯಾ? ಅಮ್ಮ, ನಾನೇನ್ ಮಾಡ್ತಿದ್ದೀನಿ ಅಂತ ನನ್ಗೆ ಚೆನ್ನಾಗ್ ಗೊತ್ತು. ಗಂಡಸರಿಂದ ಮೋಸಕ್ಕೊಳಗಾದ ಹೆಂಗಸರ ಕತೆ ಎಲ್ಲ ಒಂದೇ ರೀತಿ ಮುಗಿ ಕುಡ್ದು ಅಂತ ನನ್ನ ಆಸೆ. ಅದಕ್ಕೆ ಈ ಪ್ರಯತ್ನ. ಅಮ್ಮ, ಅಕ್ಕ ಎಲ್ಲ ಒಂದೇ ರೀತಿಯಲ್ಲಿ ಮುಗಿ ಕೊಡ್ತು ಅಂತ ಹೇಳಿದ್ರಲ್ಲ, ಹಾಗಂದ್ರೆ ಏನಮ್ಮ? ನಿಮ್ಮಮ್ಮ ಹೆಣ. ಸರಿಯಾಗಿ ಕೂತ್ಕೊಳ್ಳೆ. ಎಲ್ಲದಕ್ಕೂ ನಾನು ನಾನು ಅಂತ ಬರ್ತಾಳೆ. ಯಾರಮ್ಮ? ಯಾರು ಬೇಕು? ನನ್ನ ಹೆಸರು ಭಾರತಿ. ನಂಗೆ ಸುರೇಶ್ ಚೆನ್ನಾಗ್ ಗೊತ್ತು. ಹಾ, ಅವನ ಮನೇಲಿ ಇಲ್ಲಮ್ಮ. ನಾನು ಅವ್ರಿಗೋಸ್ಕರ ಬರ್ಲಿಲ್ಲ. ಅವ್ರ ತಂದೆ ನೋಡಿ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ನ ಹತ್ರ ಮಾತಾಡ್ಬೇಕಾ? ಏನ್ ವಿಷಯ? ನನ್ನ ಜೀವನದ ವಿಷಯ. ಏನಮ್ಮ, ನೀನ್ ಯಾರು, ಯಾರ ಮಗಳು? ನಿನ್ನ ಜೀವನದ ವಿಷಯನ ನನ್ನ ಹತ್ರ ಯಾಕೆ ಹೇಳ್ಬೇಕು? ನಾನು ಕೋರ್ಟ್ ಗುಮಾಸ್ತೆ ವಿಶ್ವನಾಥನೂರ್ ಮಗಳು. ಓಹ್, ನಾನು ಸುರೇಶ್ ಪರಸ್ಪರ ಪ್ರೀತಿಸಿದ್ವು, ಜೊತೆಯಾಗೇ ತಿರುಗಿದ್ವು, ಮದ್ವೆ ಮಾಡ್ಕೋಬೇಕು ಅನ್ಕೊಂಡ್ವು. ನಾನು ಅವ್ರು ನಂಬ್ಕೊಂಡು ನನ್ನ ಸರ್ವಸ್ವನೂ ಅರ್ಪಿಸ್ದೆ. ಈಗ ಮಗುವಿಗೆ ತಾಯಿಯಾಗ್ಲಿರೋ ನನ್ನ ಮದ್ವೆ ಆಗಲ್ಲ ಹೋಗು ಅಂತ ದೂರ ತಳ್ಳಿದ್ದಾರೆ. ನೀವು ದೊಡ್ಡವರು, ತಿಳುವಳಿಕೆ ಇರೋರು, ನ್ಯಾಯ ಧರ್ಮ ತಿಳಿದಿರೋರು. ನಿಮ್ಮ ಮಗನ ಬುದ್ಧಿ ಹೇಳಿ ಈ ಮದ್ವೆ ನಡೆಯೋ ಹಾಗೆ ಮಾಡಬೇಕು. ಏನಮ್ಮ, ನೀನು ಸುರೇಶನ ಪ್ರೀತಿಸ್ತೀನಿ ಅನ್ನೋದಕ್ಕೆ ಏನಾದ್ರೂ ಸಾಕ್ಷಿಗಳಿದ್ಯಾ? ಅಂದ್ರೆ ಪ್ರೇಮ ಪತ್ರಗಳು ಅಥವಾ ಅವನು ನಿನಗೆ ಪ್ರೀತಿಯಾಗಿ ಕೊಟ್ಟಿರೋ ಉಡುಗೊರೆ ಇತ್ಯಾದಿ ಇತ್ಯಾದಿ? ಯಾವುದೂ ಇಲ್ಲ. ನಿಮ್ಮಿಬ್ಬರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿರೋ ಯಾರಾದ್ರೂ ವ್ಯಕ್ತಿಗಳು? ಯಾರೂ ಇಲ್ಲ. ನಮ್ಗೆ ನಾವೇ ಸಾಕ್ಷಿ. ನಿನ್ನ ಹೆಸರಿನಿಂದ? ಭಾರತಿ. ನೋಡಮ್ಮ ಭಾರತಿ, ನೀನು ನನ್ನ ಮಗನ್ನ ಪ್ರೀತಿಸೋದಕ್ಕೆ ಮೊದಲಾಗಲಿ ಅಥವಾ ಅವನ ಜೊತೆ ತಿರುಗಾಡೋದಕ್ಕೆ ಮುಂಚಿತವಾಗಲಿ ನೀನು ನನ್ನ ನೋಡಕ್ ಬಂದ್ಯಾ, ಮಾತಾಡಿದ್ಯಾ ಅಥವಾ ಪರ್ಮಿಷನ್ ತೊಗೊಂಡ್ಯಾ? ಓ, ಪ್ರೀತಿಸೋದಿಕ್ಕೆ ದೊಡ್ಡವ್ರ ಪರ್ಮಿಷನ್ ತಗೋಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಸ್ವೇಚ್ಛೆಯಾಗಿ ಇಷ್ಟಕ್ಕೆ ಬಂದ ಹಾಗೆ ನಡ್ಕೊಂಡು ಈಗ ನನ್ನ ಹತ್ರ ಯಾಕೆ ಬಂದೆ? ಜವಾಬ್ದಾರಿ ಇರೋ ಅಪ್ಪನಾಗಿ ಮಗಂಗ್ ವಿವೇಕ ಹೇಳ್ತೀರಂತ ನಂಬ್ಕೊಂಡು ಬಂದೆ. ನೀನು ಗರ್ಭಿಣಿ ಆಗಿರೋದಕ್ಕೆ ನನ್ನ ಮಗ ಕಾರಣ ಅಲ್ಲ ಅಂದ್ರೆ ಏನ್ ಮಾಡ್ತೀಯ? ಮೋಸ ಮಾಡೋ ಮಗ ಆ ಮಗನಿಗೆ ತಕ್ಕ ತಂದೆ ಅಂತ ಊರೆಲ್ಲ ಪ್ರಚಾರ ಮಾಡ್ತೀನಿ. ಎದುರ್ಸ್ತೀಯಾ? ನೀನ್ ಮಾಡಿರೋ ಕೆಲಸಕ್ಕೆ ತಲೆ ತಗ್ಸಿ ಮನೆಗೆ ಕೂತ್ಕೊಳ್ಳೋದು ಬಿಟ್ಟು. ಸರ್, ತಲೆ ತೆಗ್ಸಿ ಮನೇಲಿ ಕೂತ್ಕೊಂಡ್ರೆ ನಾಳೆ ಹುಟ್ಟೋ ಮಗು ಹೊಟ್ಟೆಲೆ ಕರ್ಗೋಗುತ್ತೆ ಅಂತ ನೀವು ಗ್ಯಾರಂಟಿ ಕೊಡಿ. ಆಮೇಲೆ ನಾನು ಮನೇಲಿ ಕೂತ್ಕೋತೀನಿ. ನಾಲ್ಗೆ ತುಂಬಾ ಹೊಲಸಾಗಿದೆ. ನೀನ್ ಆಡ್ತಿರೋ ನೋಡಿದ್ರೆ ಬೀದಿ ಗಿರಾಕಿ ಅಂತ ಕಾಣುತ್ತೆ. ಬೀದಿ ಗಿರಾಕಿಗಳ ವಿಷಯ ನಿಮ್ಗೆ ತುಂಬಾ ಅನುಭವ ಅಂತ ಕಾಣುತ್ತಲ್ಲ? ಶಟ್ ಅಪ್. ಓ, ಹೇಳೋದ್ ಕೇಳಿ ಸರ್. ನನ್ನಂತ ಬೀದಿ ಗಿರಾಕಿ ಹೊಟ್ಟೆಲಿ ನಿಮ್ಮಂತ ಉತ್ತಮ ವಂಶದ ಮಗು ಬೆಳೀತಿದೆ. ನಿಮ್ ಉತ್ತಮ ವಂಶದ ರಕ್ತ ಬೀದಿ ಪಾಲಾಗಬಾರ್ದು ಅಂತ ನಾನ್ ನಿಮ್ಮನೆ ಸೊಸೆ ಆಗ್ಬೇಕು ಅಂತ ಬಂದಿದ್ದೀನಿ. ನಾನ್ಸೆನ್ಸ್. ನೀನು ನನ್ ಮನೆ ಸೊಸೆನಾ? ಯಾಕೆ? ನಿಮ್ ಮಗನ ಯೋಗ್ಯತೆಗೆ ಸಾಲದಂತೀರಾ? ಹೌದು. ಮದುವೆಗೆ ಮುಂಚೆ ಹೊಟ್ಟೆ ಮುಂದಕ್ಕೆ ಮಾಡ್ಕೊಂಡಿರೋ ಹೆಣ್ಣು ನನ್ ಮನೆ ಸೊಸೆ ಹೇಗಾಗ್ತಾಳೆ? ಮತ್ತೆ ನಿಮ್ ಮಗನು ಮದ್ವೆಗ್ ಮುಂಚೆನೆ ಅಪ್ನಾಗೋಕೆ ಆತರ ಪಟ್ನಲ್ಲ, ಒಳ್ಳೆ ಮನೆಗೆ ಅಳಿಯ ಹೇಗಾಗ್ತಾನೆ?
ಗಂಡಸು ಹೊಟ್ಟೆ ಬರ್ಸಿದ್ರೆ ತಪ್ಪಲ್ಲ, ಹೆಂಗಸು ಹೊಟ್ಟೆ ಬರ್ಸ್ಕೊಂಡ್ರೆ ತಪ್ಪಾ? ಚಿಚಿ, ನಿನ್ನಂತ ನಾಚಿಕೆ ಹೆಣ್ಣನ್ನ ಮನೆ ಒಳಗೆ ಸೇರ್ತಿದ್ದೆ ತಪ್ಪು. Get out. ಮಿಸ್ಟರ್ ದಯಾನಿಧಿ, ನೀನೊಬ್ಬ ಲಾಯರು. ಮಗ ಮಾಡಿದ ತಪ್ಪನ್ನ ಖಂಡಿಸಿ ತಿದ್ದಿ ನನಗೆ ನ್ಯಾಯ ದೊರಕಿಸ್ಕೊಡ್ತೀಯೇನೋ ಅಂತಿದ್ದೆ. ನಿಮ್ ಮಗನ್ ತಪ್ಪನ್ ಮುಚ್ಕೊಂಡು ಹೆಣ್ಣಿಗೆ ಅನ್ಯಾಯ ಮಾಡೋ ಅಯೋಗ್ಯ ಅಂತ ಈಗ ಗೊತ್ತಾಯ್ತು. ನೋಡಿ, ಹಸು ತೀರಿದ್ಮೇಲೆ ಬೀದಿಗೆ ಎಸೆಯೋ ಎಂದಿಲೆಲೆ ಹಾಗೆ ಎಸ್ತ್ರೆ ಗ್ರಹಚಾರ ಅಂತ ಸುಮ್ನಿರೋ ಹಳೇ ಕಾಲದ ಹೆಣ್ಣಲ್ಲ ನಾನು. ನಿನ್ ಮಗನ್ ಕೋರ್ಟ್ ಗೆಳಿತೀನಿ. ನೀನು ಲಾಯರ್ ತಾನೆ? ನಮ್ ಶಕ್ತಿನ ಅಲ್ಲೇ ನೋಡ್ಕೊಳ್ಳೋಣ. ಸಿ ಇನ್ ದ ಕೋರ್ಟ್ ಆಫ್ ಲಾ. ಏನ್ರಿ ಇದೇನ್ ರಂಪಾರಿ? ಈಗೇನ್ ಮಾಡೋದು? ನಿನ್ನ ಮಗನಿಗೆ ನಾ ಓದಿಬೇಕು. ಎಲ್ಲಿ ಅವನು? ಏನೇ ವಿಶ್ವನಾಥ, ನಿನ್ನ ಮರ್ಯಾದಸ್ಥ, ಗೌರವಸ್ಥ, ಸದ್ವಂಶಸ್ಥ ಅಂತ ನಿನ್ನ ಹತ್ರ ವಿಶ್ವಾಸ ಮಾತಾಡಿದ್ದಕ್ಕೆ ಹೀಗೇನೆ ನಡ್ಕೊಳ್ಳೋದು? ಸರ್, ಏನ್ ಸರ್, ನಾನೇನ್ ಮಾಡ್ದೆ? ಏನು ಗೊತ್ತಿಲ್ಲದೆ ಇದ್ದಾನಾಗ ನನ್ನ ಹತ್ರ ನಾಟಕ ಆಡ್ಬೇಡ ನೀನು. ನಾಟಕ? ನೀನು ಹೇಳ್ಕೊಡ್ದೇನೆ ನಿನ್ನ ಮಗಳು ಭಾರತಿ ನನ್ನ ಮನೆಗೆ ನುಗ್ಗಿ ಇಷ್ಟೊಂದು ರಾಟ ಅಂತ ಮಾಡ್ತಿದ್ಲೇನು? ಭಾರತಿ ನಿಮ್ಮನೆಗೆ ಬಂದಿದ್ಲ? ಭಾರತಿ ಅಲ್ಲ, ಬಾಯಾಳಿ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಇಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಿದಾಳೆ. ನನ್ನ ಮಗನ ಜೊತೆ ತಿರುಗಿದ್ಲಂತೆ, ಅವನಿಂದ ಅವಳ ಹೊಟ್ಟೆ ಮುಂದೆ ಬಂತಂತೆ. ಈಗ ಅವಳು ನನ್ನ ಮಗನ್ನ ಮದುವೆ ಮಾಡ್ಕೋಬೇಕಂತೆ. ಇಲ್ಲೇ ಹೋದ್ರೆ ಕೋರ್ಟ್ ಮೆಟ್ಲು ಹತ್ತಿ ನನ್ನ ಮಾನ ತೆಗಿತಾಳಂತೆ. ಸರ್, ನೀವ್ ಹೇಳೋದು? ಓ, ನಿನಗೇನು ಗೊತ್ತಿಲ್ಲ. ನೋಡಿದ್ರೆ ಕೃಷ್ಣಮೂರ್ತಿ, ವಯಸ್ಸಿಗೆ ಬಂದ ಮಗಳನ್ನ ಅಂಕೆ ಸಂಖ್ಯೆಯಲ್ಲಿ ಬೆಳೆಸೋ ಯೋಗ್ಯತೆ ಇಲ್ಲದೆ ನಡುಬಿದಿಲ್ ಬಿಟ್ಟು ಈಗ ಅವಳು ಕೆಟ್ಟು ಬಸರಾದ ಮೇಲೆ ದೊಡ್ಡ ಮನೆ ಸಂಬಂಧ ಬೆಳೆಸಬೇಕು ಅಂತ ಪ್ಲಾನ್ ಮಾಡಿ ನನ್ನ ಮನೆ ಮೇಲೆ ಛೂ ಬಿಟ್ಟಿದ್ದಾನೆ ಈ ರಾಸ್ಕಲ್. ಏನ ಯಾವ ವಿಶ್ವನಾಥ, ನಿನ್ಗೇನ್ ಬಂತು ದೊಡ್ಡರಾಗ? ಇಂಥ ಅನ್ಯಾಯ ಮಾಡ್ಬೋದಾ? ಮಗಳನ್ನ ಯಾವ್ದಾದ್ರು ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಗುಟ್ಟಾಗಿ ಅಬಾರ್ಷನ್ ಮಾಡಿಸೋದ್ ಬಿಟ್ಟು ಇಂಥ ಹೊಲ್ಸ್ ಕೆಲಸನ ಮಾಡೋದು? ಇಲ್ಲ ಇಲ್ಲ, ಇದೆಲ್ಲ ನನಗೇನು ಗೊತ್ತೇ ಇಲ್ಲ. ನೀನು ಗೊತ್ತಿದೆಯೋ ಇಲ್ವೋ ನನಗದು ಬೇಕಾಗಿಲ್ಲ. ನಿನ್ನ ಮಗಳಿಗೆ ನೀನು ಅಬಾರ್ಷನ್ ಮಾಡಿಸ್ತೀಯೋ ಇಲ್ವೋ ಅದು ನನಗೆ ಬೇಕಾಗಿಲ್ಲ. ಇನ್ನೊಂದ್ಸಲ ನಿನ್ನ ಮಗಳು ನನ್ನ ಮನೆ ಕಡೆ ತಲೆ ಹಾಕಿದ್ರೆ ನಿಮ್ಮಿಬ್ಬರನ್ನು ಕಟಕಟೆ ಮಧ್ಯೆ ನಿಲ್ಸಿ ಮಾನನಷ್ಟು ಮೊಕದ್ದಮೆ ಹಾಕ್ತೀನಿ. ಬೀದಿನಲ್ಲಿ ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ. ಹುಷಾರ್, ಮಾನನಷ್ಟು ಮೊಕದ್ದಮೆ. ಹಾ, ಈಗ ಏನ್ರಿ ಮಾಡೋದು? ಇನ್ನೇನು ಮಾಡೋದು? ಯಾರಾದ್ರೂ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಏನು ಇಲ್ಲ ಅಂತ ಅನಿಸ್ಬೇಕು. ನಾನಿದಕ್ಕೊಪ್ಪಲ್ಲ. ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ. ಹೌದು, ನಾನು ಅಬಾರ್ಷನ್ ಮಾಡಿಸ್ಕೊಳ್ಳೋದಿಲ್ಲ. ಏನೇ ಏನ್ ಹೇಳ್ತಾ ಇದ್ದೀಯೇ? ನಾನ್ ಮಗುನ ಹೆರ್ತೀನಿ. ಆ ಮಗುಗೆ ಸುರೇಶ ತಂದೆ ಅಂತ ಪ್ರಚಾರ ಮಾಡ್ತೀನಿ. ಅವನಿ ಅವಮಾನದಿಂದ ತಲೆ ತಗ್ಸೋ ಹಾಗೆ ಮಾಡ್ತೀನಿ. ಹೆಂಗಸರಿಂದ ಸುಖ ಅನುಭವಿಸಿ ಅವನಂತ ಮೋಸ ಮಾಡೋ ಕಾಡು ಮೃಗಗಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಮುಚ್ಚೆ ಬಾಯಿ ಸಾವಿತ್ರಿ, ಇವಳು ಕೈಕಾಲು ಕಟ್ಟಿ ಹೊಟ್ಟೆ ಕೊಡದೆ ರೂಮ್ ನಲ್ಲಿ ಕೂಡ ಹಾಕಿದ್ರೆ ಇವಳಿಗೆ ಬುದ್ಧಿ ಬರೋದು. ಅಪ್ಪ, ನೀವೇನ್ ಮಾಡಿದ್ರು ಸರಿ, ನಾನು ಹೇಳ್ದಾಗೆ ನಡೆಯೋದು. ನಿಮ್ಗಿಷ್ಟ ಇಲ್ದಿದ್ರೆ ಹೇಳಿ, ಇವತ್ತೇ ಮನೆ ಬಿಟ್ಟು ಹೋಗ್ತೀನಿ. ಏನಂದ್ರೆ ಮನೆ ಬಿಟ್ಟು ಹೊರಗಡೆ ಹೋಗ್ತೀಯಾ? ಹೊಸಲು ದಾಟಿ ಹೊರಗಡೆ ಹೋದ್ರೆ ನಿಂದು ನಾಯಿ ಬಾಳ ಆಗ್ಬಿಡುತ್ತೆ ಕಣೆ.